ಡೇ 49 ಆಫ್ 120 ಡೇಸ್ ಫರ್ಟಿಲಿಟಿ ಬೂಸ್ಟರ್ ಸೀರೀಸ್. ಇವತ್ತು ನೀರಿಗೆ ಶುಂಠಿ ಹಾಕಿ ಬಿಸಿ ಮಾಡಿ ಕುಡಿದು ನನ್ನ ದಿನಾನ ಶುಭಾರಂಭ ಮಾಡಿದ್ದಾಯಿತು. ಇವತ್ತಿನ ಯೋಗಾಭ್ಯಾಸದಲ್ಲಿ ನಾನು ಫಾಲೋ ಮಾಡಿದ್ದು ಅಕ್ಷಯ ಏಗನ್ಸ್ ಅವರ ಯೋಗ ಪ್ಲಸ್ ಪಿಲಾಟಸ್ ಫಾರ್ PCOS ಆ್ಯಂಡ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆ್ಯಂಡ್ ಇರ್ರೆಗ್ಯುಲರ್ ಪೀರಿಯಡ್ಸ್ನ 45 ಮಿನಿಟ್ಸ್ ವೀಡಿಯೋಸ್ನ. ಫಸ್ಟ್ ಟೈಮ್ ನಾನು ಈ ಪಿಲಾಟಸ್ ಅನ್ನೋ ವರ್ಡ್ ಕೇಳಿದ್ದು, ಏನಿದು ಅಂತ ಅದ್ರ ಬಗ್ಗೆ ಸರ್ಚ್ ಮಾಡಿದಾಗ ನನಗೆ ಗೊತ್ತಾಗಿದ್ದು, ಯೋಗದಲ್ಲಿ ನಾವು ಸ್ಪಿರಿಚುವಲ್ ಆ್ಯಂಡ್ ಮೆಂಟಲ್ ವೆಲ್ ಬೀಯಿಂಗ್ಗೆ ಗಮನ ಕೊಟ್ಟರೆ ಈ ಪಿಲಾಟಸ್ ಫಿಟ್ನೆಸ್ ಆ್ಯಂಡ್ ಫಿಸಿಕಲ್ ವೆಲ್ ಬೀಯಿಂಗ್ಗೆ ಕಾನ್ಸಂಟ್ರೇಟ್ ಮಾಡುತ್ತೆ ಅಂತ. ಯೋಗದಲ್ಲಿ ಮ್ಯಾಟ್ ಬಳಸಿ ಸಣ್ಣ ಪುಟ್ಟ ಪ್ರಾಪ್ ಬಳಸಿದ್ರೆ ಪಿಲಾಟ್ಸನ್ನು ಮೆಷಿನ್ಸ್ಗಳನ್ನು ಕೂಡ ಬಳಸಿ ಮಾಡ್ಬೋದು, ಲೈಕ್ ಬಾಲ್ಸ್, ವೆಯ್ಟ್ಸ್ ಹೀಗೆ. ಮತ್ತೊಂದೇನು ಅಂದರೆ, ಯೋಗದಲ್ಲಿ ಉಸಿರಾಟ ಕ್ರಿಯೆಯನ್ನು ರಿಲ್ಯಾಕ್ಸೇಷನಿಗೆ ಬಳಸಿದರೆ ಅದೇ ಉಸಿರಾಟದ ಕ್ರಿಯೆಯನ್ನು ಪಿಲಾಟ್ಸಲ್ಲಿ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ಕೋಬಹುದು. ಯೋಗ ನಮ್ಮನ್ನು ಎಮೋಷ್ನಲಿ ಸ್ಟ್ರಾಂಗ್ ಮಾಡಿ, ಕಾಮ್ ಆ್ಯಂಡ್ ಕೂಲ್ ಮಾಡಿ, ಆ್ಯಂಗ್ಸೈಟಿ ಡಿಪ್ರೆಷನಿಂದ ದೂರ ಮಾಡಿದರೆ ಪಿಲಾಟ್ಸೇ ಫಿಸಿಕಲ್ ಹೀಲಿಂಗಿಗೆ ಹೆಲ್ಪ್ ಮಾಡುತ್ತೆ ಅಂತ. ಇನ್ನೊಂದು ಮೇನ್ ಡಿಫ್ರೆನ್ಸ್ ಏನು ಅಂದರೆ, ಯೋಗದಲ್ಲಿ ಇನ್ಹೇಲ್ ಮತ್ತು ಎಕ್ಸಲೇಷನ್ ಅಂದರೆ ಏನು ಉಸಿರಾಟದ ಪ್ರಕ್ರಿಯೆ ಇದೆ ಅದು ಮೂಗಿನ ಮೂಲಕ ಮಾಡಿದರೆ, ಪಿಲಾಟಸ್ಸಲ್ಲಿ ಮೂಗ್ನಲ್ಲಿ ಗಾಳಿನ ಒಳಗೆ ತಗೊಂಡು ಬಾಯಿಯಿಂದ ಉಸಿರನ್ನು ಹೊರಗಾಗ್ತೀವಿ ಅಂತ. ಸಾಕಷ್ಟು ವಿಷಯಗಳ ತಿಳಿತು. ಇದು ಮಾತ್ರ ಅಲ್ಲ, ಈ ಜರ್ನಿ ಸ್ಟಾರ್ಟ್ ಮಾಡಿದ ಮೇಲೆ ಸಾಕಷ್ಟು ಹೊಸ ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಫಿಸಿಕಲಿ ಹೀಲಿಂಗ್ ಆಗೋದ್ರ ಜೊತೆಗೆ ಮೆಂಟಲಿ ಸ್ಟ್ರಾಂಗ್ ಆಗ್ತಾ ಸಾಕಷ್ಟು ನಾಲೆಡ್ಜನ್ನು ಕೂಡ ಗೇಯ್ನ್ ಮಾಡ್ತಾಯಿದ್ದೀನಿ.